2022 ನವೆಂಬರ್ 19 ಇಡೀ ಕರ್ನಾಟಕ ಮರೆಯಲಾಗದ ದಿನ. ಯಾಕಂದ್ರೆ ಮಂಗಳೂರಲ್ಲಿ ಆಟೋದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ನ್ಯಾಯಾಲಯ ತೀರ್ಪನ್ನ ಕೊಡುತ್ತೆ. ಇದರ ನಡುವೆ ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ ಅವತ್ತು ಆಟೋವನ್ನ ಚಲಾಯಿಸಿದಂತಹ ಆಟೋ ಚಾಲಕರು ಪುರುಷೋತ್ತಮ್ ಪೂಜಾರಿ ಅವರು. ಸರ್, ಈ ಘಟನೆ ಇಡೀ ಕರ್ನಾಟಕ ಬೆಚ್ಚಿ ಬಿದ್ದಿತ್ತು. ತಮ್ಮ ಬದುಕಿನಲ್ಲಿ ಈ ಘಟನೆ ಯಾವ ರೀತಿಯಾಗಿ ಒಂದು ಇದಾಯ್ತು? ಆವತ್ತು ನಾಗುರಿಯಲ್ಲಿ ಕೂತದ್ದು ಬ್ಯಾಗ್ ಇಟ್ಕೊಂಡು ರಿಕ್ಷಾದಲ್ಲಿ ಕಪ್ತಾನ್ ಶಾಲೆ ಪಂಪೈಲಲ್ಲಿ ರೆಡ್ ಬಿಲ್ಗೆದ್ದಲ್ಲಿ ಸ್ಫೋಟ ಆಯಿತು. ಸ್ಫೋಟ ಅಂದರೆ ಭಾರಿ ಒಂದು ಶಬ್ದ ಆಯಿತು ಗಾಡಿಯಲ್ಲಿ. ನಮಗೆ ಬ್ಯಾಟ್ರಿ ಹೊಡೆದ ಗ್ಯಾಸ್ ಹೊಡೆದ ನಂಗೆ ಗೊತ್ತಾಗಲಿಲ್ಲ. ಆದಮೇಲೆ ಪಬ್ಲಿಕ್ ಎಲ್ಲ ಸೇರಿ ಅವನನ್ನು ಬೆಂಕಿ ತೆಕ್ಕಿಸಿದ್ರು. ತೆಕ್ಕಿದ್ದು ಚಡ್ಡಿಯಲ್ಲಿ ಇದ್ದವ ಅವನನ್ನು ನಾನು ನಮ್ಮ ಪ್ಯಾಸೆಂಜರ್ ಅಲ್ಲ, ನಮ್ಮದು ಡ್ಯೂಟಿ ಅಲ್ಲ, ನಮ್ಮ ರಿಕ್ಷಾ ಇಟ್ಟೆ ಬೇರೆ ರಿಕ್ಷಾದಲ್ಲಿ ಹಾಕಿದೆ. ಪಾತ್ರಮೂಲ ಕೊಂಡೋಗಿದ್ದೇನೆ. ಕೊಂಡೋಗಿ ಅವನೊಂದು ರೂಮಲ್ಲಿ ಹಾಕಿದ್ರೆ ನಾನು ಐಸಿಯಲ್ಲಿ ಹಾಕಿದ್ದಾರೆ. ಆದಮೇಲೆ 3 ದಿವಸ ನಂತರ ನನಗೆ ಗೋಚರ ಎಲ್ಲ ಆದದ್ದು ವಿಷಯ ಗೊತ್ತಿಲ್ಲ. ಮತ್ತು ಅವನನ್ನೊಂದು 10-15 ದಿವಸ ನಂತರ ಅವನ ಆಸ್ಪತ್ರೆಗೆ ಊರಿಗೆ ಕೊಂಡೋಗಿದ್ದಾರೆ ಅಷ್ಟೇ. ಆ ಬಳಿಕ ತಮ್ಮ ಲೈಫಲ್ಲಿ ಏನಿದೆ, ಕೈಯಲ್ಲೆಲ್ಲ ತುಂಬ ಗಾಯ ಆಯಿತು. ಆ ಬಳಿಕ ಜೀವನ ಸಾಧಾರಣ 100 ದಿನ ಪಾದರ್ಮೂಲ ಆಸ್ಪತ್ರೆಯಿದೆ, 70 ದಿನ ಐಸಿಯಲ್ಲಿದ್ದೆ, 30 ದಿನ ಬೆಡ್ಡಲ್ಲಿದ್ದೆ, ಸರ್ತ ಮಲಗಿದೆ ಆಸ್ಪತ್ರೆಯಲ್ಲಿ ಅಷ್ಟೇ. ಮತ್ತು ಆದಮೇಲೆ 1-1.5 ವರ್ಷ ಮನೆಯಲ್ಲಿದ್ದೆ ದುಡಿಯಾಗಿ. ಆಚೆಚೆ ಹೋಗೋದು, ಈಗ ಆಚೆಚೆ ಹೋಗ್ಲಿಕ್ಕೆ ಆಗ್ತದೆ ಅಷ್ಟೇ. ಏನೆಲ್ಲ ಗಾಯ ಆಗಿತ್ತು ತಮ್ಮ ಮೈಯಲ್ಲಿ? ಗನ್ನು 2 ಕಿವಿ, 2 ಕಣ್ಣು ಮಾತ್ರ ಉಳಿದವು. ಇಡೀ ಜೀವಕ್ಕೆ ಗಾಯ ಆಗಿದೆ. 2 ಕಾಲು, ಬೆನ್ನು, ಕೈ ಮತ್ತು 2 ಕಿವಿ ಹರಿದಿದೆ. ಮುಖ ಕಂಪ್ಲೀಟ್ ಕಪ್ಪಾಗಿ ಅದನ್ನು ಅವರು ಪೇಸ್ಟ್ ಹಾಕಿ 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 ಇಷ್ಟು ಮಾಡಿದ್ದಾರೆ. ಆ ಬಳಿಕ ನಿಮಗೆ ಪರಿಹಾರ ಆ ಥರದ್ದೇನಾದರೂ ಸಿಕ್ಕಿದೆಯಾ ಸರ್? ಹೇಗೆ ಪರಿಹಾರ? ಬಂದವರೆಲ್ಲ ಸ್ವಲ್ಪ ಖರ್ಚಿಗೆ ಕೊಟ್ಟಿದ್ದಾರೆ. ನಮ್ಮ ದೇವಸ್ಥಾನದ ನಾನು ಕಮಿಟಿಯಲ್ಲಿದ್ದೇನೆ. ಫಸ್ಟ್ ಅವರು 25,000 ದೇವಸ್ಥಾನದವ್ರು ಕೊಟ್ಟರು ನನಗೆ, ಬಂದು ಮನೆಗೆ ಚೆಕ್ ಕೊಟ್ಟು. ಆದಮೇಲೆ ಎಲ್ಲರೂ ಬಂದವರು ಕೊಟ್ಟಿದ್ದಾರೆ. ಮತ್ತು ನಮ್ಮ ಐವನ್ ಹತ್ರ ಮಾತಾಡಿ, ಐವನ್ ನಮ್ಮ ಇದ್ದಾರಲ್ಲ ಈಗದ ಮಿನಿಸ್ಟರ್, ಅವರು ಸಿದ್ದರಾಮಯ್ಯ ಹತ್ರ ಮಾತಾಡಿ 2 ಲಕ್ಷ ತೆಗೆದು ಕೊಟ್ಟಿದ್ದಾರೆ. ಈಗ ಜೀವನಕ್ಕೆ ಮತ್ತೆ ಆಟೋವನ್ನು ದುಡಿತಾ ಇದ್ದೀರಿ. ಈಗ ಆ ದಿನವನ್ನು ನೆನೆಸುವಾಗ ಏನು ಅನಿಸುತ್ತೆ? ಆದಮೇಲೆ ರಿಕ್ಷಾ ನಾನು ಡ್ರೈವರಲ್ಲಿ ಕೊಟ್ಟಿದ್ದೆ. ನನಗೆ ದುಡಿಲಿಕ್ಕೆ ಆಗಲಿಲ್ಲಲ್ಲ, 1.5 ವರ್ಷವರೆಗೆ ಡ್ರೈವರಲ್ಲಿತ್ತು. ಈಗ ಸ್ವಲ್ಪ ಸ್ವಲ್ಪ ಹೋಗ್ತೇನೆ ಅಷ್ಟೇ, ದುಡಿಲಿಕ್ಕೆ ಆಗೋದಿಲ್ಲ, ಕೈ ನೋಡಿ. ಇವತ್ತು ಆತನಿಗೆ ಶಿಕ್ಷೆ ಪ್ರಕಟ ಆಗ್ತಾ ಇದೆ, ಏನು ಹೇಳ್ತಿದ್ದೀರ ಬಗ್ಗೆ? ಅದು ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಎಂತ ಅಂತ ಶಿಕ್ಷೆ ಕೋರ್ಟಲ್ಲಿ ಎಂತ ಮಾಡ್ತಾರೋ ನಮ್ಗೆ ಹೇಳಲಿಕ್ಕೆ ಆಗೋದು. ಅವನಿಗೆ ಇದು ಶಿಕ್ಷೆ ಕೊಡಿ, ಅದು ಶಿಕ್ಷೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಈಗ ನೀವು ಅವತ್ತು ಒಬ್ಬ ಸಾಮಾನ್ಯ ಪ್ರಯಾಣಿಕ ಅಂತೇಳಿ ಆಟೋವನ್ನು ತೆಗೆದುಕೊಂಡು ಹೋಗಿದ್ರಿ. ಈಗ ಆಮೇಲೆ ಇಷ್ಟು ಕುಕ್ಕರ್ ಬಾಂಬ್ ಅಂತ ಗೊತ್ತಾಯಿತು, ಇಡೀ ದೇಶದಲ್ಲಿ ಒಂದು ವಿಷಯ ಆಯಿತು. ಏನು ಹೇಳ್ತೀರಿ ಸರ್ ಅವತ್ತಿನ ಘಟನೆ ಬಗ್ಗೆ? ಅವತ್ತಿನ ಘಟನೆ, ನಾನು ಆಸ್ಪತ್ರೆಗೆ ಅವನು ಕೊಂಡೋದು ಸರಿ, ಬೇರೆ ರಿಕ್ಷಾದಲ್ಲಿ ಕೊಂಡೋಗಿ ನನ್ನನ್ನು ಐಸಿಯಲ್ಲಿ ಹಾಕಿದ್ದಾರೆ. ಆದಮೇಲೆ ನನಗೆ 3 ದಿನ ಮತ್ತೆ ಇರಲಿಲ್ಲ. ಎಲ್ಲ ಪಂಪೆಲ್ಲ ಸುದ್ದಿ ಆಗಿದೆ, ಪುರುಷ ಐತೆ ಬದುಕಿದೆ ಅಂತ ಹೇಳಿದರು. ಮತ್ತೆ 3 ದಿವಸ ಮತ್ತೆ ಬಂದು ಅಷ್ಟೇ. ಮತ್ತು ಕೋರ್ಟು ಒಂದು 15 ಡಾಕ್ಟ್ರ್ ಇದ್ದಾರೆ ನನಗೆ, ಎಲ್ಲ ಚೆಕ್ ಮಾಡಲಿಕ್ಕೆ. 2 ಕಣ್ಣೊಂದು ಬಿಟ್ಟು ಕೈ, ಕಾಲು, ಕೈ, ಇದು ಎಲ್ಲ ದಿವಸಕ್ಕೊಂದು ಡಾಕ್ಟ್ರ್ ಬಂದು ಚೆಕ್ ಮಾಡಿ ಹೋಗಿದ್ದಾರೆ. ಡಾಕ್ಟ್ರ್ ಹೇಳಿದಾರಂತೆ, ಬದುಕಂಡ ನರಮನಿ ಇಲ್ಲಾಡ ಮಾತ್ರ ಬಕದಲ್ಲ ಬೆನಿಯರ್ ಆಪುಜಿಂದು ಅಂತೇರಿಗೆ. ಈಗ ನಾನು ಸ್ವಲ್ಪ ಸ್ವಲ್ಪ ದುಡಿಯೋದು ಅವ್ರಿಗೆ ಖುಷಿಯಾಗಿದೆ, ಅಷ್ಟಾದರೂ ಆಗ್ತಲ್ಲ ಅಂತ. ಇದು ಬಗ್ಗುವುದಿಲ್ಲ. ಇನ್ನು ಅದಕ್ಕೆ ಮಾಡಿದ್ರೆ ಕೂಡ 50,000 ಖರ್ಚು ಬೇಕಂತೆ, ಸರಿ ಮಾಡಬೇಕು. ಇದು ಸರಿ ಆಯಿತು. ಅದಕ್ಕೆ ಚಮಚದಲ್ಲಿ ಊಟ ಮಾಡೋದು, ಮತ್ತೆಂತ ಮಾಡಿ. ಇನ್ನು 50 ಇಲ್ಲಿಂದ ಕೊಡೋದು. 50 ಆದರೆ 75 ಲಕ್ಷ ಆಗ್ತದೆ. 75,000 50 ಹೇಳಿದರೆ 75,000 ಆಗ್ತದೆ. ಆಸ್ಪತ್ರೆ ಹೋದರೆ ಬಿಲ್ ಗೊತ್ತುಂಟಲ್ಲ ಆಸ್ಪತ್ರೆ ಬದುಕಿ, ಅದಕ್ಕೆ ಅದನ್ನು ಅಲ್ಲಿ ಇಟ್ಟು ನೋಡಿ ಇಷ್ಟೇ. ಈಗ ಚಮಚದಲ್ಲಿ ಊಟ ಮಾಡೋದು. ಅವತ್ತಿನ ಆ ಘಟನೆಯಲ್ಲಿ ಇಡೀ ಮಂಗಳೂರು ಅಥವಾ ತಮ್ಮನ್ನು ಉಳಿಸಿದ್ದು ಈ ತುಳುನಾಡಿನ ದೈವಗಳು ಅನ್ನೋದು ಒಂದು ಮತ್ತೆ ಏನು ಹೇಳ್ತಿದ್ದಾರೆ? ಅದು ನಾವು ಅವರ ಚಾಕರಿ ಮಾಡ್ತೇವೆ ಅಲ್ಲಿ ಉಜ್ಜುಡಿಯಲ್ಲಿ, ಅವರೇ ಬದುಕಿಸಿದ್ರು. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಚಾಕರಿಯಿಂದಲೇ ನಾನು ಇಷ್ಟ ಆದದ್ದು, ಕೈಕಾಲು ಸರಿ ಆದದ್ದು. ನಮ್ಮ ಕೊರಗಜ್ಜ ಫೇಮಸ್ ಇದ್ದಾರೆ ಉಜ್ಜುಡಿಯಲ್ಲಿ, ಅವರದೇ ಶಕ್ತಿ ಎಲ್ಲ. ಈಗ ಅವತ್ತು ಆತನ ಕುಕ್ಕರ್ ಬಾಂಬ್ ಏನೋ ಬೈ ಮಿಸ್ ಆಗಿ ಸ್ಫೋಟ, ಇಲ್ಲಾಂದ್ರೆ ಬೇರೆ ಕಡೆ ಇಡುವಂಥ ಚಾನ್ಸಸ್ಗಳಿತ್ತು. ತುಂಬ ಸಾವು ನೋವುಗಳೆಲ್ಲ ಆಗ್ತಾ ಇತ್ತು. ನಾಗುರಿಯ ಶಕ್ತಿಗಳು ಅಥವಾ ತಾವು ನಂಬುವಂಥ ದೈವಗಳೆಲ್ಲ ಕಾಪಾಡಿದೆ ಅಂತ ಹೇಳ್ತಾರೆ ಜನ. ಸರಿ, ಅದು ಗರುಡಿ ದೇವರು ಅಲ್ಲಿಂದ ಎದುರು ಹೋಗ್ಲಿಕ್ಕೆ ಬಿಡಲಿಲ್ಲ ಅದು. ಮತ್ತು ಇಲ್ಲಿ ಅವರೆಲ್ಲ ನಮ್ಮನ್ನು ಬ್ಲಾಕ್ ಮಾಡಿ ಸರಿ ಮಾಡಿದ್ದು ಇಷ್ಟವರೆಗೆ ಆಯಿತು. ಆ ಘಟನೆ ಇಡೀ ಮಂಗಳೂರಿಗೆ ಒಂದು ಕರಾಳ ದಿನ, ತಮ್ಮ ಬದುಕಿಗೂ ಒಂದು ಕರಾಳ ದಿನ. ಆ ಘಟನೆಯ ಬಗ್ಗೆ ಈಗ ನೆನಪು ಮಾಡೋದಾದರೆ ಏನು ಹೇಳ್ತೀರಿ ಸರ್? ಈಗ ಮುಂದೆ ಅಂಥ ಘಟನೆಗಳು ಆಗಬಾರ್ದು ಅನ್ನೋದು ಇಡೀ ಜನರು ಹೇಳುವಂಥದ್ದು. ಅಲ್ಲ, ಆಗಬಾರ್ದು ಅಂತ ಕೆಲಸ ಮಾಡಲಿಕ್ಕೆ ಅವನು ಬಿಡಬಾರ್ದು. ಅಲ್ಲಿಗೆ ಎನ್ಕೌಂಟರ್ ಮಾಡಿ ಕೇಳಬೇಕು. ಒಂದು ಇಬ್ಬರನ್ನು ಕೊಂದರೆ ಈಗ ಘಟನೆ ಆಗೋದಿಲ್ಲ.
ಈಗ ಕೋರ್ಟಲ್ಲಿ ಇಷ್ಟು ದಿನ ಆಯ್ತಲ್ಲ, ಆಗಲೇನಾದರೂ ಮಾಡಿದ್ರೆ ಅಂತ ಕೆಲಸ ಇನ್ನೂ ಮಾಡೋದಿಲ್ಲ ಕಳ್ಳರು ಯಾರು ಸಹ. ಇದು ನಮ್ಮ ಕಾನೂನು ಸರಿ ಇಲ್ಲದೆ ಈಗ ಅದು ಎಂತ ಮಾಡೋದು ಹೇಳಿ. ಇಲ್ಲದ ಇಷ್ಟು ವರ್ಷ ಬೇಕಿತ್ತು ಅವನಿಗೆ. ಅವನದು ಕೈ ಹೀಗೆ ಆಗಿದೆ, ಕಣ್ಣು ಮುಚ್ಚಿದೆ, ಅವನಿಗೆ ದುಡಿಲಿಕ್ಕೆ ಆಗುತ್ತೆ. ಕೋರ್ಟಿಗೆ ತರ್ತಾರಲ್ಲ, ಕೋರ್ಟಿಗೆ ಹೋಗಿದ್ದೇನೆ ಬ್ಯಾಂಗ್ಳೂರಿಗೆ, ಹೀಗೆ ಆಗಿದೆ ಕೈ ಮತ್ತು ಹೀಗೆ ಆಗಿದೆ. ಡ್ಯಾಮೇಜ್. ಅವನಿಗೆ ದುಡಿಲಿಕ್ಕೆ ಆಗೋದಿಲ್ಲ. ಅವನನ್ನು ಜೈಲಲ್ಲಿ ಕೂತು ಊಟ ಕೊಡಬೇಕು, ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ ಅವನಿಗೆ. ಕೋರ್ಟಿಗೆ 3 ಸಲ ತಂದಾರೆ. ನಾನು ಹೋಗಿದ್ದೆ, ಹೇಳಿದ್ದಾರೆ ಯಾರು ಅಂತ. ಸರಿ, ಎಲ್ಲ ಕ್ವಶನ್ ಕೇಳಿದೆ. ಎಲ್ಲ ಕೇಳಿದ್ದಾರೆ. 3 ಫೋಟೋ ಹಾಕಿದ್ದಾರೆ, ಅದರಲ್ಲಿ ಯಾರು ಅಂತ ಇವನು. ಸರಿ, ಎಲ್ಲ ಒಂದು ದಿವಸ ಕೋರ್ಟಿಗೆ ತಂದಿದ್ದಾರೆ, ಮತ್ತು 2 ಸಲ ಜಡ್ಜ್ ಮತ್ತು ಅವನು ಡೈರೆಕ್ಟ್ ಮಾತಾಡೋದು. ಇವರು ಕೋರ್ಟಿಂದ ಅವಲ್ಲಿ ವಿಡಿಯೋದಲ್ಲಿದ್ದಾನೆ, ಜೈಲಲ್ಲಿ ಮಾತಾಡೋದು. ಅದೇ ಈಗ ಅಧಿಕಾರಿಗಳು, ಆಮೇಲೆ NIA ಅಧಿಕಾರಿಗಳೆಲ್ಲ ಎನ್ಕ್ವೈರಿ ಎಲ್ಲ ಮಾಡಿದ್ರು. ತಮ್ಮ ಹತ್ರ ಯಾವೆಲ್ಲ ಮಾಹಿತಿಗಳನ್ನು ಕೇಳಿದ್ರು ಅವರು? ಮಾಹಿತಿ ಆದದೆಲ್ಲ ಘಟನೆ ಕೇಳಿದ್ದಾರೆ. ಆ ಸಮಯದಲ್ಲಿ ನಾನು ಎಂತ ಹೇಳಿದೆ ನನಗೆ ಸರಿ ಅಂದಾಜಿಲ್ಲ. ನಾನು ಪೇಷಂಟ್ ಆಗಿದ್ದೇನಲ್ಲ, ನನಗೆ ತಿಳಿದಷ್ಟು ಹೇಳಿದೆ ಅಷ್ಟೇ, ಮತ್ತೇನು ಹೇಳಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ. 3 ವರ್ಷ ಆಯ್ತಲ್ಲ. ಇದು ಆಟೋ ಚಾಲಕ ಪುರುಷೋತ್ತಮ್ ಪೂಜಾರಿ ಅವರ ಅಭಿಪ್ರಾಯ. ಒಟ್ಟಿನಲ್ಲಿ ಇಡೀ ಮಂಗಳೂರು ಆ ಘಟನೆಗೆ ಬೆಚ್ಚಿ ಬಿದ್ದಿತ್ತು. ಹಾಗಾಗಿ ಇವತ್ತು NIA ವಿಶೇಷ ನ್ಯಾಯಾಲಯ ಕೊಡುವಂತ ತೀರ್ಪಿನ ಮುಂದೆ ಎಲ್ಲರ ಜನ ಕುತೂಹಲ ಇದ್ದಾರೆ. ಮುಂದೆ ಇಂತಹ ಘಟನೆ ಆಗಬಾರ್ದು, ಅಷ್ಟು ಕಠಿಣ ಪ್ರಮಾಣದ ಶಿಕ್ಷೆಯನ್ನ ಅವರಿಗೆ ಕೊಡಬೇಕೆಂಬ ಆಗ್ರಹವನ್ನ ಜನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.